ಹಣಕಾಸು, ಸಾಲದ ಸಮಸ್ಯೆ, ಅನಾರೋಗ್ಯ ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳಿಂದ ಜೀವನದಲ್ಲಿ ಯಾವುದರಲ್ಲೂ ಯಶಸ್ಸು ಸಿಗುತ್ತಿಲ್ಲ ಎಂದರೆ ಯಾವುದೇ ದಿನ ರಾತ್ರಿ ಮಲಗುವ ಮುನ್ನ ಒಂದು ಪೇಪರ್ ಮೇಲೆ ಈ ನಂಬರ್ ಬರೆದು ದಿಂಬಿನ ಕೆಳಗೆ ಇಟ್ಟು ನೋಡಿ. ಕೇವಲ 15 ದಿನಗಳಲ್ಲಿ ನಿಮ್ಮ ಜೀವನವನ್ನು ಸಂಪೂರ್ಣ ಬದಲಾಯಿಸುವ ಶಕ್ತಿಶಾಲಿ ಏಂಜಲ್ ನಂಬರ್ ಇದಾಗಿದ್ದು, ಈ ಸಂಖ್ಯೆಗಳನ್ನು ಕಾಗದದ ಮೇಲೆ ಬರೆದು ಹೀಗೆ ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡಿಕೊಂಡರೆ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕಷ್ಟಗಳು ಸರ್ವೇ ಸಾಮಾನ್ಯ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಅತ್ತೆ ಮಾವನಿಗೆ ಅನಾರೋಗ್ಯ, ಗಂಡ ಎಷ್ಟೇ ದುಡಿದರೂ ಸಂಬಳದ ದುಡ್ಡು ಯಾವುದಕ್ಕೂ ಸಾಲೋದಿಲ್ಲ, ಸಾಲಗಳು ದಿನೇ ದಿನೇ ಹೆಚ್ಚಾಗಿ ಸಾಲ ತೀರಿಸಲು ಆಗದೇ ಇರೋದು, ವಯಸ್ಸು ದಾಟಿದರೂ ಮದುವೆ ಆಗದೇ ಇರೋದು, ಹೀಗೆ ಎಲ್ಲ ಸಮಸ್ಯೆಗೂ ಈ ಏಂಜಲ್ ನಂಬರ್ ಪರಿಹಾರ ನೀಡುತ್ತದೆ. ಹಣಕಾಸು, ಸಾಲದ ಸಮಸ್ಯೆ ಹೆಚ್ಚಾಗಿದ್ದವರು ಒಂದು ಬಿಳಿ ಪೇಪರ್ ಮೇಲೆ ಕೆಂಪು ಪೆನ್ ಅಥವಾ ಸ್ಕೆಚ್ ಪೆನ್ ಸಹಾಯದಿಂದ 1176 ಎಂಬ ಸಂಖ್ಯೆಯನ್ನು ಬರೆಯಬೇಕು. ಈ ಸಂಖ್ಯೆ ಬರೆಯುವ ಮುನ್ನ ನಿಮ್ಮ ಇಷ್ಟ ದೇವರ ಹೆಸರನ್ನು ಮೊದಲು ಪೇಪರ್ ಮೇಲೆ ಮೇಲ್ಭಾಗದಲ್ಲಿ ಬರೆದು ಅದರ ಕೆಳಗಡೆ ನಿಮಗೆ ಹಣ ಆಗಮನ ಆಗಬೇಕು ಎಂಬ ಕೋರಿಕೆ ಇದ್ದರೆ ತಪ್ಪದೆ ನನಗೆ 50,000 ಹಣ ಬಂದಿದೆ, ನಾನು ಖುಷಿಯಾಗಿದ್ದೇನೆ, ನಾನು ಕೊಟ್ಟ ಹಣ ರಮೇಶ್ ಅವರಿಂದ ನನಗೆ ಸೇರಿದೆ, ನನ್ನ 2 ಲಕ್ಷ ಸಾಲ ತೀರಿದೆ, ಹೀಗೆ ನಿಮ್ಮ ಕೋರಿಕೆಯು ಈಗಾಗಲೇ ಈಡೇರಿದೆ ಎಂಬ ಭಾವನೆಯಿಂದ ಬರೆಯಬೇಕು. ಅದರ ಕೆಳಗಡೆ ಯೂನಿವರ್ಸ್ಗೆ ಧನ್ಯವಾದಗಳು ಎಂದು ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ಎಂದು 3 ಬಾರಿ ಬರೆಯಬೇಕು. ನಂತರ ಕೊನೆಯ ಸಾಲಿನಲ್ಲಿ 1176 ಎಂಬ ಏಂಜಲ್ ನಂಬರ್ ಬರೆದು ಆ ಪೇಪರ್ ಅನ್ನು ಮಡಚಿ ನಿಮ್ಮ ದಿಂಬಿನ ಕೆಳಗಡೆ ಇಟ್ಟು ನಿದ್ರಿಸುತ್ತಾ ಬರಬೇಕು. ಹೀಗೆ ಯಾವುದಾದರೂ ಒಂದು ದಿನ ಕೆಂಪು ಪೆನ್ನಿಂದ ಬರೆದು ದಿಂಬಿನ ಕೆಳಗಡೆ ಇಟ್ಟುಕೊಂಡು ನಿದ್ರಿಸುತ್ತಾ ಪ್ರತಿನಿತ್ಯ ನಿಮ್ಮ ಕೆಲಸ ಆಗಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ಸಣ್ಣ ಪುಟ್ಟ ಹಣದ ಕೋರಿಕೆಗಳಿದ್ದರೆ ಬೇಗನೆ ಆ ಕೋರಿಕೆ ನೆರವೇರುತ್ತದೆ. ದೊಡ್ಡ ಮಟ್ಟದಲ್ಲಿ ಹಣ ಬರಬೇಕು ಎಂದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಧರ್ಮಬದ್ಧವಾಗಿ ಯಾವ ಹಣ ನಿಮ್ಮ ಕೈ ಸೇರಬೇಕೋ ಆ ಹಣ ಖಂಡಿತವಾಗಿ ಈ ಒಂದು ಏಂಜಲ್ ನಂಬರ್ ಮೂಲಕ ನಿಮಗೆ ಬಂದು ಸೇರುತ್ತದೆ. ಉದಾಹರಣೆಗೆ, ಕೆಲಸದ ಜಾಗದಲ್ಲಿ ಪ್ರಮೋಷನ್ ಆಗಬೇಕು, ಸಂಬಳ ಹೆಚ್ಚಾಗಬೇಕು, ಅದರಿಂದ ನಿಮಗೆ ಧನಲಾಭ ಆಗಬೇಕು ಅಂತಿದ್ರೆ ಖಂಡಿತವಾಗಿ ಆ ಹಣ ಬರುತ್ತೆ. ಕಷ್ಟಪಟ್ಟು ದುಡಿದ ಹಣವನ್ನು ಯಾರಿಗಾದರೂ ಕೊಟ್ಟಿದ್ರೆ ಆ ಹಣ ಬಂದಿದೆ ಎಂದು ಬರೆದು ಬೇಡಿಕೊಂಡರೆ ಆ ಹಣ ಬರುತ್ತದೆ. ಮನೆಯಲ್ಲಿ ಅಥವಾ ಎಲ್ಲಾದರೂ ನಿಮ್ಮ ಹಣ ಕಳೆದು ಹೋಗಿದ್ದರೆ, ಯಾರಾದರೂ ಹಣ ಕದ್ದು ನಿಮಗೆ ಮೋಸ ಮಾಡಿದರೆ ಆ ಹಣ ಬರುತ್ತದೆ. ಹೊಸ ವ್ಯಾಪಾರ ಶುರು ಮಾಡಿದ್ದೀರಾ, ಅದರಿಂದ ಸರಿಯಾಗಿ ಲಾಭ ಬರ್ತಿಲ್ಲ, ಲಾಭಗಳು ಬರಬೇಕು, ಬಂದಿದೆ ಎಂದು ಬರೆದರೆ ಅದರಿಂದ ನಿರಂತರ ಧನಾಗಮನ ಆಗುತ್ತದೆ. ಇನ್ನು ಬಂಗಾರ ಸದಾ ಗಿರವಿ ಅಂಗಡಿಯಲ್ಲಿದ್ದರೆ ಆ ಬಂಗಾರ ಮನೆಗೆ ಬೇಗ ಬರಬೇಕು ಎಂಬ ಕೋರಿಕೆ ಇದ್ದರೆ ಮರೆಯದೆ ಚಿನ್ನದ ಅಂಗಡಿಯಲ್ಲಿದ್ದ ನನ್ನ 20 ಗ್ರಾಂ ಬಂಗಾರ ಮನೆಗೆ ಬಂದಿದೆ ಎಂದು ಬರೆದು ಯೂನಿವರ್ಸ್ಗೆ ಬೇಡಿಕೊಳ್ಳಿ. ಇದರಿಂದ ಗಿರವಿ ಇಟ್ಟ ಒಡವೆಗಳು ಬೇಗ ಮನೆಗೆ ಸೇರುತ್ತವೆ. ಆ ಬಂಗಾರ ಬಿಡಿಸಲು ಹಣ ಹೊಂದಿಕೆ ಆಗುತ್ತದೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗ್ತಿಲ್ಲ ಅನ್ನೋದಾದರೆ ಪರೀಕ್ಷೆಯಲ್ಲಿ ನನಗೆ ಉತ್ತಮ ಅಂಕ ಬಂದಿದೆ, ನನಗೆ ನೆನಪಿನ ಶಕ್ತಿ ಹೆಚ್ಚಾಗಿದೆ, ಚೆನ್ನಾಗಿ ಓದಿದ್ದೇನೆ ಎಂದು ಬರೆದು ಮಕ್ಕಳ ಕೈನಲ್ಲಿ ಬರೆಸಿ ಪ್ರಾರ್ಥನೆ ಮಾಡಿಸಿ ಅವರ ದಿಂಬಿನ ಕೆಳಗೆ ಇದನ್ನು ಇಡಬೇಕು. 1176 ಎಂಬ ಸಂಖ್ಯೆಯು ಸದಾ ಯೂನಿವರ್ಸ್ ನಿಮ್ಮ ಜೊತೆಗಿದೆ ಎಂಬ ಧೈರ್ಯವನ್ನ ನೀಡುತ್ತದೆ. ಈ ಸಂಖ್ಯೆಯ ಮೂಲಕ ನೀವು ಮ್ಯಾನಿಫೆಸ್ಟ್ ಮಾಡುವುದರಿಂದ ನಿಮ್ಮ ಗುರಿಯನ್ನು ಬಹಳ ಸುಲಭವಾಗಿ ಮುಟ್ಟಲು ಯೂನಿವರ್ಸ್ ಸಹಾಯ ಮಾಡುತ್ತದೆ. ಕೋರಿಕೆಗಳನ್ನು ನೆರವೇರಿಸಿಕೊಳ್ಳಲು ಕೆಲವು ಏಂಜಲ್ ನಂಬರ್ಗಳಿದ್ದು ಅದರಲ್ಲಿ ತುಂಬಾ ಪವರ್ಫುಲ್ ಏಂಜಲ್ ನಂಬರ್ ಇದಾಗಿದೆ. ಕೇವಲ ಒಂದೆರಡು ಕೋರಿಕೆಗಳಲ್ಲ, ನಿಮ್ಮ ಯಾವುದೇ ಸಣ್ಣ ಪುಟ್ಟ ಕೋರಿಕೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಕೋರಿಕೆಗಳನ್ನು ಕೂಡ ಈ ಏಂಜಲ್ ನಂಬರ್ನಿಂದ ಈಡೇರಿಸಿಕೊಳ್ಳಬಹುದು. ಈ ಏಂಜಲ್ ನಂಬರ್ ಅನ್ನು ಪ್ರಯಾಣ ಮಾಡುವಾಗ, ಆಫೀಸ್ನಲ್ಲಿ ಕೆಲಸ ಮಾಡುವಾಗ, ಮನೆಯಲ್ಲಿ ಕೆಲಸ ಮಾಡುವಾಗ, ರಾತ್ರಿ ಮಲಗುವ ಮುನ್ನ ನಿಮ್ಮ ಬಾಯಿಯಲ್ಲಿ ಹೇಳುತ್ತಿದ್ದರೆ ಪಾಸಿಟಿವ್ ಶಕ್ತಿ ಹೆಚ್ಚುತ್ತದೆ. ಯಾವುದೇ ಕೆಲಸ ಆರಂಭವಾಗುವ ಮುನ್ನ ಈ ನಂಬರ್ಗಳನ್ನು ಹೇಳಿಕೊಂಡು ಆರಂಭಿಸಿದರೆ ಯೂನಿವರ್ಸ್ ಮೂಲಕ ಯಶಸ್ಸು ಕೂಡ ನಿಮ್ಮದಾಗುತ್ತದೆ. ಈ ತಂತ್ರ ಮಾಡುವಾಗ ಸಂಪೂರ್ಣ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ಈ ತಂತ್ರ ಮಾಡಿದರೆ ಫಲ ಕೊಡೋದಿಲ್ಲ. ಕೆಲವರು ನಾನಾ ಪೂಜೆ ತಂತ್ರಗಳನ್ನು ಮಾಡಿ ಯಾವುದರ ಮೇಲೂ ನಂಬಿಕೆ ಇರೋದಿಲ್ಲ. ಅಂತವರು ಅಪನಂಬಿಕೆಯಿಂದ ಆಗುತ್ತೋ ಇಲ್ವೋ ಸುಮ್ಮನೆ ಮಾಡೋಣ ಎಂದು ಮಾಡಿದರೆ ಆಸೆಗಳು ನೆರವೇರುವುದಿಲ್ಲ. ಪ್ರೀತಿ, ಪ್ರೇಮ, ಮದುವೆ, ಸಂತಾನ, ಮನೆ ಕಟ್ಟುವುದು, ಹೊಸ ಉದ್ಯೋಗ ಪಡೆಯುವುದು, ಪ್ರತಿ ಒಂದು ಕೆಲಸಕ್ಕೂ 1176 ಸಂಖ್ಯೆಯನ್ನು ಪಾಲಿಸಿ ಯೂನಿವರ್ಸ್ಗೆ ಬೇಡಿಕೊಳ್ಳಿ.
ನೀವು ದಿಂಬಿನ ಕೆಳಗೆ ಇಟ್ಟ ಕೋರಿಕೆ ಬರೆದ ಪೇಪರ್ ಅನ್ನು ವಾರಕ್ಕೊಮ್ಮೆ ಬದಲಿಸಿ. ಕೋರಿಕೆ ನೆರವೇರಿದ ಮೇಲೆ ಯೂನಿವರ್ಸ್ಗೆ ಧನ್ಯವಾದ ಹೇಳಿ ಆ ಪೇಪರ್ ಅನ್ನು ಹರಿದು ಹಾಕಿ. ಸಾವಿರಾರು ಜನರು ಈ ದಿಂಬಿನ ಟೆಕ್ನಿಕ್ ಮಾಡಿ ಶುಭ ಫಲ ನೋಡಿದ್ದಾರೆ. ಈ ಏಂಜಲ್ ನಂಬರ್ಗಳು ಪದೇ ಪದೇ ನಿಮ್ಮ ಕಣ್ಣಿಗೆ ಕಾಣಿಸಿಕೊಳ್ತಾ ಇದ್ದರೆ ಈ ಸಂಖ್ಯೆಗಳನ್ನು ನೋಡಿದ ತಕ್ಷಣ ನಿಮ್ಮ ಕೋರಿಕೆಯನ್ನು ಈಗಾಗಲೇ ನೆರವೇರಿದೆ ಎಂಬ ಅರ್ಥದಲ್ಲಿ ಹೇಳಿಕೊಳ್ಳಿ. ನಂತರ ಈ ಏಂಜಲ್ ನಂಬರ್ ನನಗೆ ಕಾಣುವ ಹಾಗೆ ಮಾಡಿದ್ದಕ್ಕೆ ಧನ್ಯವಾದಗಳು ಎಂದು ಹೇಳಿ. ಈ ಏಂಜಲ್ ನಂಬರ್ನ ವಿಶೇಷ ದಿಂಬಿನ ತಂತ್ರ ಇಷ್ಟವಾದರೆ ತಪ್ಪದೆ ಥ್ಯಾಂಕ್ ಯು ಯೂನಿವರ್ಸ್ ಎಂದು ಬರೆದು ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಕೋರಿಕೆ ನೆರವೇರಿದ ಮೇಲೆ ತಪ್ಪದೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.